ಯದ್ಧರ್ಮಸೂನೋರ್ಬತ ರಾಜಸೂಯೇ ನಿರೀಕ್ಷ್ಯ ದೃಕ್ಸ್ವಸ್ತ್ಯಯನಂ ತ್ರಿಲೋಕಃ ಕಾರ್ತ್ಸ್ನೇನ ಚಾತ್ರೋಪಗತಂ ವಿಧಾತುರರ್ವಾಕ್ಸೃತೌ ಕೌಶಲಮಿತ್ಯಮನ್ಯತ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 13ನೇ ಶ್ಲೋಕ ಇದು. ವಿದುರ ಮತ್ತು ಉದ್ಧವರ ಸಂವಾದ ನಡೆದಿದೆ. ಕೃಷ್ಣನ ಮಹಿಮೆಯನ್ನ ಹೇಳುವಂತ ವಿದುರ ಕೇಳಿದಾಗ ಉದ್ಧವ ಹೇಳತೊಡಗಿದ್ದಾನೆ. ಧರ್ಮರಾಜನ ರಾಜಸೂಯ ಯಾಗ ಮಂಟಪದಲ್ಲಿ ಕೃಷ್ಣನನ್ನ ಜನ ನೋಡಿದರು. ಎಲ್ಲರ ಕಣ್ಗಳಿಗೆ ಆಕರ್ಷಕವಾಗಿ ಕಂಡ ರೂಪ ಅದು. ಅದನ್ನು ನೋಡಿದಾಗ ಜನ ಹೀಗೆ ಅಂದುಕೊಂಡಿರುತ್ತೆ, ಬ್ರಹ್ಮನ ಸೃಷ್ಟಿಕಲಾ ನೈಪುಣ್ಯ ಬಹಳ ಅದ್ಭುತವಾದದ್ದು. ಆದರೆ ಇಲ್ಲಿಯವರೆಗೆ ಆ ಬ್ರಹ್ಮ ಸೃಷ್ಟಿಸಿದ ಅನೇಕಾನೇಕ ಸುಂದರ ವಸ್ತುಗಳು, ಸುಂದರ ಪುರುಷರು, ಸ್ತ್ರೀಯರು, ಅವರೆಲ್ಲರಲ್ಲಿಯೂ ಅತ್ಯಂತ ಹೆಚ್ಚು ನೈಪುಣ್ಯ ಸಿದ್ಧಿಸಿರುವುದು ಈ ಕೃಷ್ಣನ ಶರೀರದ ನಿರ್ಮಾಣದಲ್ಲಿ. ಹೀಗೆ ಕೃಷ್ಣನ ಶರೀರ, ಕೃಷ್ಣನ ಸೃಷ್ಟಿ ಅನ್ನೋದು ಚತುರ್ಮುಖ ಬ್ರಹ್ಮನ ಒಂದು ಮಾಸ್ಟರ್ ಪೀಸ್ ಅಂತ ಅವರು ತಿಳಿದರು ಅಂತ ಹೀಗೆ ಅದರ ಅರ್ಥವನ್ನು ನಾವು ಗ್ರಹಿಸಬಹುದು. ಇದಕ್ಕೆ ಸ್ಕಂದ ಪುರಾಣದ ಭಾಗವತ ತಾತ್ಪರ್ಯವನ್ನು ಕೂಡ ಆಚಾರ್ಯ ಕೊಟ್ಟಿದ್ದಾರೆ. ದೇವತೆಗಳು, ಮಾನವರು, ಪಶು ಪಕ್ಷಿ ಮೊದಲಾದವುಗಳನ್ನು ಸೃಷ್ಟಿ ಮಾಡುವಾಗ ಚತುರ್ಮುಖ ಬ್ರಹ್ಮನಿಗೆ ತನ್ನ ಸೃಷ್ಟಿಯಲ್ಲಿ ಸಿದ್ಧಿ ಇನ್ನೂ ಕರಗತವಾಗಿರಲಿಲ್ಲ. ಆದ್ದರಿಂದ ಆ ಯಾವ ಸೃಷ್ಟಿಯೂ ಕೂಡ ಅಂಥ ಪರಿಪೂರ್ಣವಾದ ಸೃಷ್ಟಿ ಆಗಲಿಲ್ಲ. ಕೃಷ್ಣನ ಶರೀರವನ್ನು ನಿರ್ಮಾಣ ಮಾಡುವ ಹೊತ್ತಿಗೆ ಆ ಚತುರ್ಮುಖ ಬ್ರಹ್ಮನ ಕೌಶಲ ತನ್ನ ಪರಾಕಾಷ್ಠೆಗೇರಿದೆ. ಆದ್ದರಿಂದ ಈ ಅದ್ಭುತವಾದ ಸೌಂದರ್ಯ, ಆ ಸೆಳೆತ ಅಲ್ಲಿದೆ ಅಂತ ಈ ಜನ ಅಂದುಕೊಂಡ್ರು. ಆದರೆ ವಸ್ತುಸ್ಥಿತಿ ಕೃಷ್ಣ ಆ ಬ್ರಹ್ಮನ ಸೃಷ್ಟಿಯೇ ಅಲ್ಲ, ಅನಾದಿನಿತ್ಯವಾದ ಅಪ್ರಾಕೃತವಾದ ಸ್ವರೂಪ, ಒಂದು ಜ್ಞಾನಾನಂದಮಯವಾದದ್ದು. ಇದಕ್ಕೆ ಶ್ರೀಧರರ ವ್ಯಾಖ್ಯಾನದಲ್ಲಿ ಹೀಗಿದೆ: 3 ಲೋಕದಲ್ಲಿರುವ ಪ್ರತಿಯೊಬ್ಬರೂ ಹೀಗೆ ತಿಳಿದರಂತೆ. ಅರ್ವಾಕ್ಸೃತಿ ಅಂತಿದೆ ಅಲ್ಲಿ. ಅರ್ವಾಕ್ಸೃತಿ ಅಂದರೆ ತೀರ ಇತ್ತೀಚಿನ ಲೇಟೆಸ್ಟ್ ಸಂಸಾರದ ನಿರ್ಮಾಣ, ಅಂತ ಒಂದು ವಸ್ತುವಿನ ನಿರ್ಮಾಣ ಅಥವಾ ಮನುಷ್ಯನ ಶರೀರದ ನಿರ್ಮಾಣ. ಅದಕ್ಕೆ ಸಂಬಂಧಪಟ್ಟಂತೆ ಏನೊಂದು ಕೌಶಲ ಅಥವಾ ನೈಪುಣ್ಯ ಇದೆ, ಅದೆಲ್ಲ ಈಗ ಕ್ಷೀಣ ಆಗಿ ಹೋಗಿದೆ. ಕೃಷ್ಣನನ್ನು ಸೃಷ್ಟಿ ಮಾಡಿದ ಮೇಲೆ ಅವನ ಕೌಶಲವೆಲ್ಲ ಕ್ಷೀಣ ಆಗಿ ಹೋಗಿದೆ. ನಾಥಃ ಪರಂ ತಸ್ಯ ಕೌಶಲಮಸ್ತಿ. ಇನ್ನು ಮುಂದೆ ಆ ಚತುರ್ಮುಖ ಬ್ರಹ್ಮನಿಗೆ ಇದನ್ನೆಲ್ಲವನ್ನು ಸೃಷ್ಟಿ ಮಾಡುವಂತಹ ಕೌಶಲವೇ ಇಲ್ಲ ಅಂತ ಭಾವಿಸಿದರಂತೆ. ಆದರೆ ಶ್ರೀಧರರಲ್ಲಿ ಬರೀತಾರೆ, ಈ ಭಗವಂತನ ಮೂರ್ತಿ ಅನ್ನೋದು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ಲ, ಆದರೆ ಲೋಕದ ಜನ ಹೀಗೆ ತಿಳಿದರು ಅಂತ ಅವರು ವಸ್ತುಸ್ಥಿತಿಯನ್ನು ಅಲ್ಲಿ ಬರೆದಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಹಾಗೇ ಇದೆ. ಅರ್ವಾಕ್ಸೃತಿ ಅಂದರೆ ಅರ್ವಾಚೀನ ಮನುಷ್ಯ ಸೃಷ್ಟವು. ಅರ್ವಾಚೀನ ಅಂದರೆ ಇತ್ತೀಚಿಂದು. ಅದರಲ್ಲೇನೊಂದು ಒಂದು ನೈಪುಣ್ಯ, ಕೌಶಲವಿದೆ, ಅದು ಕೃಷ್ಣನ ಶರೀರದಲ್ಲಿ ಬಂದಿಳಿದಿದೆ. ಹಾಗಾದರೆ 3 ಲೋಕದ ಜನರು ಹೀಗೆ ತಿಳಿದರು ಅಂದರೆ ಆ 3 ಲೋಕದಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು, ಸನಕಾದಿಗಳು ಇದ್ದಾರೆ. ಅವರೂ ಹೀಗೆ ಭ್ರಮೆಯೇ ಪಟ್ರ ಅಂತ ಒಂದು ಪ್ರಶ್ನೆ ಬರ್ತದೆ. ತ್ರಿಲೋಕ ಅಂದ್ರೆ 3 ಲೋಕದಲ್ಲಿರುವ ಜ್ಞಾನಿಗಳು ಹಾಗೆ ಭ್ರಮಿಸಿದ್ರು ಅಂತ ಅರ್ಥ ಅಲ್ಲ, ಅಜ್ಞಾನಿಗಳು ಹಾಗೆ ಭ್ರಮಿಸಿದ್ರು. ತ್ರಿಗುಣ ಜನ, ಸತ್ವರಜಸ್ತಮೋ ಗುಣಗಳಿಂದ ತೀವ್ರವಾಗಿ ಬಾಧಿತರಾದ ಜನ ಹಾಗೆ ತಿಳಿದರು. ಆದರೆ ದಿವ್ಯದೃಷ್ಟಿ ಉಳ್ಳಂತಹ ನಾರದ ಮೊದಲಾದ ಮುನಿಗಳು, ದೇವರ್ಷಿಗಳು, ಸ್ವಯಂ ಬ್ರಹ್ಮ, ರುದ್ರ, ಅವರ ಪತ್ನಿಯರು ಅವರ್ಯಾರೂ ಆ ಥರದ ಭ್ರಮೆ ಪಡಲಿಲ್ಲ ಅಂತಿದು ಶುಕದೇವರ ವ್ಯಾಖ್ಯಾನದಿಂದ ತಿಳಿದು ಬರ್ತದೆ.
ವಲ್ಲಭರ ವ್ಯಾಖ್ಯಾನದಲ್ಲಿ ನಾವು ಸ್ವೀಕಾರ ಮಾಡಬಹುದಂಥ ಒಂದು ಅಂಶ ಇದೆ. ಅಲ್ಲಿ ಬತ ಅಂದರೆ ಸಂತೋಷ, ಅದ್ಭುತ ಅಂತ ಹೀಗರ್ಥ. ಎಲ್ಲರೂ ಭಗವಂತನ ರೂಪವನ್ನು ನೋಡಿ ಹೀಗೆ ತಿಳಿದ್ರಂತೆ. ಏನಂದ್ರೆ, ತೀರಾ ಇತ್ತೀಚಿನ ಸೃಷ್ಟಿಗಳು, ಯಾವುದೋ ಮನುಷ್ಯ ಮತ್ಯಾವುದೋ ಪ್ರಾಣಿ, ದೇವ ಇತ್ಯಾದಿಗಳನ್ನು ಸೃಷ್ಟಿಸುವ ಕೌಶಲ ಏನಿದೆ, ಆ ಕೌಶಲ ಅದು ಇತ್ತೀಚಿನದು. ಆದರೆ ಅಂಥ ಕೌಶಲದಿಂದ ಈ ಚತುರ್ಮುಖ ಬ್ರಹ್ಮ ಆಗಲಿ ಮತ್ಯಾರು ಆಗಲಿ ಪರಮಾತ್ಮನನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ. ಯಾಕೆಂದರೆ ಈ ಉಳಿದೆಲ್ಲ ಜೀವನನ್ನು ಸೃಷ್ಟಿಸಲಿಕ್ಕೆ ಬೇಕಾಗುವ ಒಂದು ಕೌಶಲ ಏನಿದೆ ಅದನ್ನು ಮೀರಿದ ರೂಪ ಇದು ಅಂತ ಹೀಗೆ ಅರ್ಥ ಬರೀತಾರೆ. ಆ ದೃಷ್ಟಿಯಿಂದ ಇದು ಚೆನ್ನಾಗೇ ಇದೆ ವ್ಯಾಖ್ಯಾನ. ಅವರ ದೃಷ್ಟಿಯಲ್ಲಿ ಕಾರ್ತ್ಸ್ನೇನ ಚ ಅದ್ಯ ಇಹ ಗತಂ ಅಂತ ಹೀಗೆ ಪಾಠ. ಅತ್ರ ಉಪಗತಂ, ಈ ಕೃಷ್ಣನ ವ್ಯಕ್ತಿತ್ವದಲ್ಲಿ ಅದು ಬಂದು ಸೇರಿದೆ ಆ ಕೌಶಲ ಅಂತದು ಉಳಿದವರು ಎಲ್ಲರೂ ಮತ್ತು ವಿಜಯಧ್ವಜರು ಯಾದವಾರರು ಇಟ್ಕೊಳ್ಳುವಂತಹ ಪಾಠಗಳು. ವಲ್ಲಭರಿಗೂ ನಮಗೂ ಪಾಠದ ವ್ಯತ್ಯಾಸ ಇದೆ ಅಷ್ಟೇ ಹೊರತು ಅವ್ರು ಹೇಳಿದ ಅರ್ಥ ತಪ್ಪೇನೂ ಅಲ್ಲ. ಆದರೂ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಹೀಗೆ ಹೇಳ್ತಾರೆ, ಕೃಷ್ಣನ ವ್ಯಕ್ತಿತ್ವದ ಸೌಂದರ್ಯದ ಪ್ರಶಂಸೆ ಇಲ್ಲಿಲ್ಲ, ಇದು ಚಿನ್ಮಯ ಅನಾದಿಯಾದ್ದರಿಂದ ಬ್ರಹ್ಮಸೃಷ್ಟಿ ಅಲ್ಲ ಅಂತ ವಿಷಯ ಇಲ್ಲಿ ಬಂದಿದೆ. ಇಂಥ ಸುಂದರಾಕಾರವನ್ನು ಚತುರ್ಮುಖ ಬ್ರಹ್ಮ ಸೃಷ್ಟಿಸಲಾರ ಅಂತ ಹೇಳುವುದು ಇಲ್ಲಿ ಉಚಿತ ಅಲ್ಲ ಅಂತ ಹೇಳ್ತಾರೆ. ಹೀಗೆ ವಲ್ಲಭಾಚಾರ್ಯರ ವ್ಯಾಖ್ಯಾನವನ್ನು ಒಪ್ಪಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಟೀಕಿಸಿದ್ದಾರೆ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಅದು ಬೇರೆನೇ ಇದೆ. ಸ್ಕಂದ ಪುರಾಣದ ಮಾತನ್ನು ಹೇಳ್ತಾರೆ, ಆನಂದರೂಪಂ ದೃಷ್ಟ್ವಾಪಿ ಲೋಕೋ ಭೌತಿಕಮೇವತು ಮನ್ಯತೆ ವಿಷ್ಣುರೂಪಂ ಚ ಅಹೋ ಭ್ರಾಂತಿರ್ಬಹುಸ್ಥಿತ ಇತಿ ಸ್ಕಾಂದೆ. ಮೂರು ಲೋಕದ ಎಲ್ಲ ಮುಗ್ಧ ಜೀವರಿಗೂ ಭ್ರಮೆ ಬಂತಂತೆ, ಅದೊಂದು ಆಶ್ಚರ್ಯ. ಏನು ಹೇಳ್ತದೆ ಸ್ಕಂದ ಪುರಾಣ ಅಂದರೆ, ಆನಂದ ರೂಪವಾದ ಭಗವಂತನ ಶರೀರವನ್ನು ಕಂಡರೂ ಕೂಡ, ವಸ್ತುತಃ ಆನಂದ ರೂಪ, ಅಂಥ ಶರೀರವನ್ನು ನೋಡಿದರೂ ಕೂಡ ದೃಷ್ಟ್ವಾಪಿ ಈ ಅಜ್ಞಾನಿ ಜನರೆಲ್ಲ ಭೌತಿಕಮೇವ ಮನ್ಯತೆ, ಇದೊಂದು ಭೌತಿಕವಾದ ರೂಪ ಅಂತಲೇ ಭ್ರಮಿಸ್ತದೆ. ಈ ಭ್ರಾಂತಿ ಬಹಳ ಮಂದಿಗೆ ಬಂದಿದೆ. ಯಾರೋ ಕೆಲವರಿಗೆ ಬಂದಿದ್ರೆ ಅದನ್ನು ತಳ್ಳಿ ಹಾಕಬಹುದಿತ್ತು. ಬಹಳ ಮಂದಿಗೆ ಬಂದಿದೆಯಲ್ಲ ಈ ಭ್ರಾಂತಿ, ಇದು ಬಹಳ ಆಶ್ಚರ್ಯಕರವಾಗಿದೆ. ಅಹೋ ಭ್ರಾಂತಿರ್ ಬಹುಸ್ಥಿತ. ಬತ ಎಂಬಲ್ಲಿ ಬತ ಅಂದ್ರೆ ಆಶ್ಚರ್ಯ ಅಂತ ಅರ್ಥ. ಭಗವಂತನ ಈ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಯಾಕೆಂದ್ರೆ ಕೆಲವರು ಇದನ್ನು ಅಪ್ರಾಕೃತ ಅಂತಾರೆ, ಕೆಲವರು ಪ್ರಾಕೃತ ಅಂತಾರೆ. ಅದೇನೇ ಇರಲಿ, ಬ್ರಹ್ಮನ ಸೃಷ್ಟಿ ಇದು ಅಂತ ಯಾರು ಭ್ರಾಂತಿ ಪಟ್ಟಿದ್ದಾರೆ ಅಜ್ಞಾನಿಗಳು, ಅವರು ಕೂಡ ಇದೊಂದು ಮಾಸ್ಟರ್ ಪೀಸ್ ಅಂತಲೇ ಹೇಳ್ತಾರೆ. ಬ್ರಹ್ಮನ ಸೃಷ್ಟಿ ನೈಪುಣ್ಯ ಎಲ್ಲ ಇಲ್ಲಿ ಇಳಿದು ಬಂದಿದೆ. ಇದಕ್ಕಿಂತ ಹೆಚ್ಚು ಸುಂದರವಾದ ಸೊಬಗುಳ್ಳ ಶರೀರವನ್ನು ಸ್ವಯಂ ಚತುರ್ಮುಖ ಬ್ರಹ್ಮನೂ ಸೃಷ್ಟಿಸಲಿಕ್ಕೆ ಸಮರ್ಥ ಅಲ್ಲ ಅಂತ ಅವರು ಪ್ರಶಂಸೆ ಮಾಡ್ತಾರೆ. ಆದರೆ ಈ ಪ್ರಶಂಸೆ ಭ್ರಮ ಮೂಲಕ ಅಷ್ಟೇ. ಯಾಕೆಂದ್ರೆ ಇದು ಭೌತಿಕವಾದ ದೇಹವೇ ಅಲ್ಲ. ಮೂರು ಲೋಕದ ಎಲ್ಲ ಅಜ್ಞಾನಿ ಜನರಿಗೂ ಹೀಗೆ ಭ್ರಮೆ ಬಂದದ್ದು ಆಶ್ಚರ್ಯಕರ ಅಂತ ಆ ಬತ ಅನ್ನೋ ಶಬ್ದ ಹೇಳ್ತದೆ. ಈ ಶ್ಲೋಕದ ಸಾರಾಂಶವನ್ನು ಇವತ್ತು ನೋಡಿದ್ದೇವೆ. ಇನ್ನು ಮುಂದೆ ವಿಜಯಧ್ವಜರು ಯಾದವಾರರು ಮಾಡುವ ಶ್ಲೋಕದ ಶಬ್ದಾರ್ಥಗಳು, ಹಾಗೆ ಇದಕ್ಕೆ ಅನಂತ ತೀರ್ಥರು ಮಾಡುವ ವ್ಯಾಖ್ಯಾನ, ಗೋವಿಂದಾಚಾರ್ಯರು ತೋರಿಸಿರುವಂಥ ವಿಮರ್ಶೆ, ಅದನ್ನು ನಾವು ಇನ್ನೂ ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.